ಹಲೋ ಎವ್ರಿವನ್, ಈ ಒಂದು ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ಕರ್ನಾಟಕದಲ್ಲಿರುವಂತಹ ಡೀಮ್ಡ್ ಕಾಲೇಜಸ್ಗಳ ಬಗ್ಗೆ ಪೂರ್ತಿಯಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಮೊದಲಿಗೆ ಅದರ ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು ಮತ್ತು ಕಟ್ ಆಫ್ ಆಗಿರ್ಬೋದು, ಈ ಡೀಮ್ಡ್ ಕಾಲೇಜಸ್ಗಳ ಅಂದ್ರೇನು, ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ದೇನಾದರೂ ಮಾರ್ಕ್ಸ್ ರೇಂಜ್ 250 to 400 ಈ ಒಂದು ರೇಂಜಲ್ಲಿ ಈ ವರ್ಷ ಬರ್ತಾ ಇದ್ರೆ ನಿಮಗೆ ಈ ವಿಡಿಯೋ ಬಹಳಷ್ಟು ಉಪಯೋಗವಾಗಲಿದೆ ಅಂತ ನಾನು ಭಾವಿಸ್ತೇನೆ. ಇವಾಗ ನೀವು ಸ್ಕ್ರೀನಲ್ಲಿ ಏನು ನೋಡ್ತಿದ್ದೀರಾ, ಈ ಒಂದು ಕಾಲೇಜುಗಳ ಲಿಸ್ಟ್ ಏನಿದೆ ಇದು ಕರ್ನಾಟಕ KE ನಡೆಸುವಂತಹ ಒಂದು ಕೌನ್ಸಿಲಿಂಗಲ್ಲಿ ಬರುವಂತಹ ಡೀಮ್ಡ್ ಕಾಲೇಜ್ಗಳಾಗಿದ್ದಾವೆ. ಅಂದರೆ ಇದಕ್ಕೆ ತಮ್ಮದೇ ಆದಂತಹ ಒಂದು ಯೂನಿವರ್ಸಿಟಿಗಳಿದ್ದಾವೆ. ಆ ಯೂನಿವರ್ಸಿಟಿಗಳು ಕರ್ನಾಟಕ ಗೌರ್ಮೆಂಟಿಂದ ಅಥರೈಸ್ ಆಗಿರುವಂಥವು. ಈ ಒಂದು ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ನೀವೇನಾದರೂ ಪ್ರೈವೇಟ್ ಸೀಟನ್ನು ತೆಗೆದುಕೊಳ್ಬೇಕಂದ್ರೆ ಈ ಒಂದು ಕಾಲೇಜ್ನಲ್ಲಿ ಮಿನಿಮಮ್ ನೀವು 25 lakh ಅಥವಾ 16 lakh ಈ ಒಂದು ರೇಂಜಲ್ಲಿ ಇರ್ತದೆ. ಮುಖ್ಯವಾಗಿ ಗಮನಿಸಬಹುದು, ಖಾಜಾ ಬಂದೇ ನವಾಜ್ ಯೂನಿವರ್ಸಿಟಿಯನ್ನು ಹೊರತುಪಡಿಸಿದರೆ ಉಳಿದಿರುವ ಎಲ್ಲ ಕಾಲೇಜುಗಳಲ್ಲಿ 20 ಲಕ್ಷದವರೆಗೆ ಫೀಸ್ ಸ್ಟ್ರಕ್ಚರ್ ಇದೆ. ಈ ಒಂದು ಕಾಲೇಜುಗಳ ಕಟ್ ಆಫ್ ಅನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೇನೆ. ಆದರೆ ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇರೋದು MCC ಇಂದ ಅಂದರೆ ಆಲ್ ಇಂಡಿಯಾ ಕೋಟಾದಲ್ಲಿ ತೆಗೆದುಕೊಳ್ಳುವಂತಹ ಡೀಮ್ಡ್ ಯೂನಿವರ್ಸಿಟಿಗಳ ಬಗ್ಗೆ. ಕರ್ನಾಟಕದಲ್ಲಿರುವಂತಹ ಡೀಮ್ಡ್ ಯೂನಿವರ್ಸಿಟಿಗಳನ್ನು ನಾವು ಆಲ್ ಇಂಡಿಯಾ ಮೂಲಕ ತೆಗೆದುಕೊಳ್ತೇವೆ. ಅಂತಹ ಪ್ರೈವೇಟ್ ಯೂನಿವರ್ಸಿಟಿ ಅಥವಾ ಡೀಮ್ಡ್ ಯೂನಿವರ್ಸಿಟಿಗಳ ಪೂರ್ತಿ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಮೊದಲಿಗೆ ನೀವು ನೋಡಬಹುದು BLDE ಯೂನಿವರ್ಸಿಟಿ, ಇದು ಬಿಜಾಪುರಲ್ಲಿ ಬರುತ್ತದೆ. ಈ ಯೂನಿವರ್ಸಿಟಿ ಅಂಡರಲ್ಲಿ ಬರ್ತಾ ಇರುವಂತಹ BM ಪಾಟೀಲ್ ಮೆಡಿಕಲ್ ಕಾಲೇಜಿನಲ್ಲಿ ಈ ಫೀಸ್ ಸ್ಟ್ರಕ್ಚರನ್ನು ನೋಡಬಹುದು. 18 ಲಕ್ಷದವರೆಗೆ ಪ್ರತಿ ವರ್ಷ ನೀವು ತುಂಬಬೇಕಾಗ್ತದೆ. ಅಷ್ಟೇ ಅಲ್ಲದೆ ಇದನ್ನು 4.5 ವರ್ಷಗಳ ಕಾಲ ತುಂಬಬೇಕಾಗ್ತದೆ. ಅಂದರೆ 18 ಲಕ್ಷ ಲಾಸ್ಟ್ ಇಯರ್ ನಿಮಗೆ 4.5 ವರ್ಷಕ್ಕೆ ಎಷ್ಟಾಗ್ತದೆ ಅಷ್ಟನ್ನು ತುಂಬಿಸ್ಕೊಳ್ತಾರೆ. ಅಂದರೆ 18 ಲಕ್ಷಕ್ಕಿಂತ ಜಾಸ್ತಿ ತುಂಬಿಸ್ಕೊಳ್ತಾರೆ. ಟೋಟಲ್ ಈ ಒಂದು ಕೋರ್ಸ್ಗೆ ಫೀಸ್ ಸ್ಟ್ರಕ್ಚರ್ ನೋಡ್ಬೋದು ನೀವು 81 ಲಕ್ಷ ಆಗ್ತದೆ. ಮತ್ತು ಹಾಸ್ಟೆಲ್ ಫೀಸನ್ನು ನೀವು ತುಂಬಿದರೆ ಆವಾಗ ನಿಮಗೆ 84 ಲಕ್ಷದವರೆಗೆ ಈ ಒಂದು ಫೀಸ್ ಸ್ಟ್ರಕ್ಚರ್ ಆಗ್ತದೆ. ಇಫ್ ಯು ಆರ್ ಸರ್ಚಿಂಗ್ ಫಾರ್ ಎ ಕಾಲೇಜ್ ವಿಚ್ ಇಸ್ ಲೆಸ್ ದ್ಯಾನ್ 1 crore ಫೀಸ್ ಸ್ಟ್ರಕ್ಚರ್, ದೆನ್ ಐ ಕ್ಯಾನ್ ಸಜೆಸ್ಟ್ ದಿಸ್ ಕಾಲೇಜ್ ಈಸ್ ಬೆಸ್ಟ್ ಕಾಲೇಜ್. ಈ ಒಂದು ಕಾಲೇಜನ್ನು ನೀವು ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ. ಹಾಗಾದರೆ ಈ ಒಂದು ಕಾಲೇಜಲ್ಲಿ ಸೇರಲಿಕ್ಕೆ ನಿಮಗೆ ಮಿನಿಮಮ್ ಎಷ್ಟು ಮಾರ್ಕ್ಸ್ ಬೇಕಾಗ್ತದೆ ಅಂದರೆ ನೀವು ನೋಡ್ಬೋದು, 2020ರಲ್ಲಿ 387ಕ್ಕೆ ನಿಂತಿತ್ತು, 2021ರಲ್ಲಿ 334, 2022ರಲ್ಲಿ 328, 2023ರಲ್ಲಿ 325, 2024ರಲ್ಲಿ 461 ಈ ಒಂದು ಕಟ್ ಆಫ್ಗೆ ನಿಂತಿತ್ತು. ಆಲ್ ಇಂಡಿಯಾ ಕೋಟಾದಲ್ಲಿ ಹೇಳ್ತಾ ಇರೋದು. ಇದಕ್ಕೆ ಒಂದು ರ್ಯಾಂಕ್ ಎಷ್ಟಿತ್ತಂದರೆ 2 ಲಕ್ಷದ ರೇಂಜಲ್ಲಿ 2020ರಲ್ಲಿದ್ದರೆ 2,76,000ವರೆಗೆ ಒಂದು 2021ರಲ್ಲಿದ್ದರೆ, 2022ರಲ್ಲಿ 2,90,000ವರೆಗೆ ಮತ್ತು 2023ರಲ್ಲಿ 3 ಲಕ್ಷದವರೆಗೆ ಈ ಒಂದು ರ್ಯಾಂಕ್ ರೇಂಜ್ ಹೋಗಿತ್ತು. ಮತ್ತು 2024ರಲ್ಲಿ 2,63,000ವರೆಗೆ ರ್ಯಾಂಕ್ ರೇಂಜ್ ಹೋಗಿತ್ತು. ನೀವು ಇಲ್ಲಿ ಗಮನಿಸಬಹುದು, ನೀವು ಮುಖ್ಯವಾಗಿ 3 ಲಕ್ಷದ ಒಳಗಡೆ ಏನಾದರೂ ನಿಮ್ಮ ರ್ಯಾಂಕ್ ರೇಂಜ್ ಬರ್ತಾ ಇದ್ದರೆ ಈ ಒಂದು ಕಾಲೇಜ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಆಪ್ಷನ್ ಎಂಟ್ರಿಯಲ್ಲಿ ಕೂಡ ಈ ಒಂದು ಕಾಲೇಜನ್ನು ಹಾಕ್ಬೋದಾಗಿರುತ್ತೆ. ನಿಮಗೆ ಈ ಮಾಹಿತಿ ಒಂದು ತಿಳಿದಿರಲಿ, ಕರ್ನಾಟಕದಲ್ಲಿ KE ಮೂಲಕ ನೀವೇನಾದರೂ ಡೀಮ್ಡ್ ಕಾಲೇಜಸ್ಗಳನ್ನು ತೆಗೆದುಕೊಂಡ್ರೆ ಫೀಸ್ ಸ್ಟ್ರಕ್ಚರ್ ಈ ಕಾಲೇಜ್ಗಿಂತ ಜಾಸ್ತಿ ಇರುತ್ತೆ. ಅಂದರೆ 22 ಲಕ್ಷ 25 ಲಕ್ಷದವರೆಗೆ ಇರುತ್ತದೆ. ಆದರೆ ಈ BLD ಕಾಲೇಜನ್ನು ತೆಗೆದುಕೊಂಡ್ರೆ ಕೇವಲ 17 ಲಕ್ಷ 18 ಲಕ್ಷದವರೆಗೆ ಮುಗಿದು ಹೋಗ್ತದೆ. ಇನ್ನೊಂದು ಮಾಹಿತಿ ಏನೆಂದರೆ, ಬಿಜಾಪುರದಲ್ಲಿ ಇನ್ನೂವರೆಗೂ ಯಾವುದೇ ಒಂದು ಗೌರ್ಮೆಂಟ್ ಕಾಲೇಜ್ ಇಲ್ಲ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲದ ಕಾರಣ ಈ ಒಂದು ಕಾಲೇಜ್ಗೆ ಬಹಳಷ್ಟು ಡಿಮ್ಯಾಂಡ್ ಇದೆ. ಈ ಒಂದು ಕಾಲೇಜ್ನಲ್ಲಿ ಪೇಷಂಟ್ ಫ್ಲೋ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಪ್ರತಿಯೊಂದು ಉತ್ತಮವಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಬಿಜಾಪುರದಲ್ಲಿ ಇನ್ನೊಂದು ಕಾಲೇಜ್ ಇದೆ, ಆಲ್ ಅಮೀನ್ ಕಾಲೇಜ್. ಅದು ಕರ್ನಾಟಕದ KE ಅಂಡರಲ್ಲಿ ಬರೋದ್ರಿಂದ ನೀವು KE ಮೂಲಕವೇ ತೆಗೆದುಕೊಳ್ಬೇಕಾಗ್ತದೆ. ನಮ್ಮ ಲಿಸ್ಟಲ್ಲಿರುವಂತಹ 2ನೇ ಕಾಲೇಜ್ನ ಹೆಸರು ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಬೆಳಗಾವಿ. ಈ ಬೆಳಗಾವಿಯಲ್ಲಿರುವಂತಹ ಜವಾಹರ್ಲಾಲ್ ನೆಹರು ಕಾಲೇಜ್ ಕೂಡ ತುಂಬ ಅದ್ಭುತವಾದಂತಹ ಹೆಸರನ್ನು ಗಳಿಸಿದೆ. ಈ ಒಂದು ಕಾಲೇಜ್ನ ಫೀಸ್ ಸ್ಟ್ರಕ್ಚರ್ ನೋಡ್ಬೋದು. ಇದು ಕೂಡ 18,30,000ವರೆಗೆ ಒಂದು ಫೀಸ್ ಸ್ಟ್ರಕ್ಚರ್ ಪ್ರತಿ ವರ್ಷ ನೀವು ತುಂಬಬೇಕಾಗ್ತದೆ. 4.5 ವರ್ಷಗಳ ಕಾಲ ತುಂಬಬೇಕಾಗ್ತದೆ. ಈ ಒಂದು ಕಾಲೇಜ್ನ ಓವರ್ ಆಲ್ ಫೀಸನ್ನು ನೋಡಿದಾಗ 82 ಲಕ್ಷದವರೆಗೆ ಈ ಒಂದು ಫೀಸ್ ಸ್ಟ್ರಕ್ಚರ್ ಹೋಗ್ತದೆ. ಮತ್ತು ನೀವು ಹಾಸ್ಟೆಲ್ ಫೀಸ್ ಸ್ವಲ್ಪ ಜಾಸ್ತಿ ಇದೆ, 1.4ವರೆಗೆ ಈ ಒಂದು ಹಾಸ್ಟೆಲ್ ಫೀಸ್ ಇರ್ತದೆ. ನೀವೇನಾದರೂ ಬೇಕಂದ್ರೆ ಹೊರಗಡೆ ಕೂಡ ಮಾಡ್ಕೊಳ್ಬೋದು, ಕಾಲೇಜ್ನ ಪರ್ಮಿಷನ್ ಇದ್ದರೆ. ಅಷ್ಟೇ ಅಲ್ಲದೆ ಫುಲ್ ಪ್ಯಾಕೇಜ್ ನೋಡ್ಬೋದು, 88 ಲಕ್ಷದವರೆಗೆ ನೀವು ಈ ಒಂದು ಕಾಲೇಜ್ಗೆ ತುಂಬಬೇಕಾಗ್ತದೆ. ಈ ಒಂದು ಕಾಲೇಜ್ನ ಕಟ್ ಆಫ್ ಅನ್ನು ನೋಡ್ಬೋದು ನೀವು, 2 ಲಕ್ಷದ ಒಳಗಡೆ ನಿಂತಿದೆ. ಎಲ್ಲ ಒಂದು ವರ್ಷಗಳಲ್ಲಿ ನೋಡ್ಬೋದು 2 ಲಕ್ಷದ ಒಳಗಡೆ ನಿಂತಿದೆ. ಅಂದರೆ ಇದರ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ ಅನ್ನು ನೀವು ಅರ್ಥ ಮಾಡ್ಕೊಳ್ಬೋದು. BLD ಕಾಲೇಜ್ಗಿಂತ ಈ ಒಂದು ಕಾಲೇಜ್ನಲ್ಲಿ ಕಡಿಮೆ ಕಟ್ ಆಫ್ ನಿಂತಿದೆ. 2020ರಲ್ಲಿ 1,46,000ವರೆಗೆ ಕಟ್ ಆಫ್ ನಿಂತರೆ 2024ರವರೆಗೂ ನೋಡ್ಬೋದು 1,38,000ವರೆಗೆ ಕಟ್ ಆಫ್ ನಿಂತಿದೆ. ಅಂದರೆ ಬೇರೆ ಸ್ಟೇಟ್ಗಳಲ್ಲಿ ಇರುವಂತಹ ಜನರು ಕೂಡ ಹಿಂದಿ ಮಾತನಾಡುವಂತಹ ಒಂದು ಏರಿಯಾದಲ್ಲಿ ಜಾಸ್ತಿ ಸೀಟನ್ನು ತೆಗೆದುಕೊಳ್ಳೋದ್ರಿಂದ ಬೆಳಗಾವಿಯನ್ನು ಪ್ರೆಫರ್ ಮಾಡ್ತಾರೆ. ಬೆಳಗಾವಿಯಲ್ಲಿ ಜಾಸ್ತಿ ಜನ ಮರಾಠಿ ಮತ್ತು ಹಿಂದಿ ಮಾತನಾಡುವ ಜನರಿದ್ದಾರೆ. ಆದ್ದರಿಂದ ಈ ಒಂದು ಕಾಲೇಜನ್ನು ಬೇರೆ ರಾಜ್ಯದ ಜನರು ಈ ಒಂದು ಕಾಲೇಜನ್ನು ಪ್ರೆಫರ್ ಮಾಡೋದ್ರಿಂದ ಈ ಒಂದು ಕಾಲೇಜಿನ ಕಟ್ ಆಫ್ ಕೂಡ ಸ್ವಲ್ಪ ಹೈ ಇದೆ.
ತದನಂತರ ಬರುವಂತಹ ಕಾಲೇಜ್ JSS ಮೆಡಿಕಲ್ ಕಾಲೇಜ್ ಮೈಸೂರಿನಲ್ಲಿ ಏನಿದೆ, ಈ ಒಂದು ಕಾಲೇಜ್ನಲ್ಲಿ ಫೀಸ್ ಸ್ಟ್ರಕ್ಚರ್ ಸ್ವಲ್ಪ ಜಾಸ್ತಿ ಇದೆ. 19,86,400 ಫೀಸ್ ಸ್ಟ್ರಕ್ಚರ್ ಇದೆ. ಈ ಒಂದು ಕಾಲೇಜ್ನಲ್ಲಿ ನೀವು 4.5 ವರ್ಷಗಳ ಕಾಲ ಇರಬೇಕಾಗ್ತದೆ. ಈ ಒಂದು ಕಾಲೇಜ್ನ ಫೀಸ್ ಸ್ಟ್ರಕ್ಚರ್ ಅನ್ನು ತುಂಬಬೇಕಾಗ್ತದೆ. ಮತ್ತೆ ಕೋರ್ಸ್ ಫೀಸ್ ಟೋಟಲ್ ಆಗಿ 89 ಲಕ್ಷ, ಅಂದ್ರೆ 90 ಲಕ್ಷದ ನಿಯರ್ ಇದೆ. ಈ ಒಂದು ಕಾಲೇಜ್ ಹಾಸ್ಟೆಲ್ ಫೀಸ್ ನ ನೋಡಬಹುದು 2 ಲಕ್ಷದವರೆಗೆ ಬರ್ತದೆ. ಅಂದ್ರೆ ಈ ಒಂದು ಕಾಲೇಜ್ನಲ್ಲಿ ಹಾಸ್ಟೆಲ್ ಫೀಸ್ ಕೂಡ ಜಾಸ್ತಿ ಇದೆ. ಈ ಒಂದು ಕಾಲೇಜ್ನ ಓವರ್ ಆಲ್ ಪ್ಯಾಕೇಜ್ 1 ಕೋಟಿವರೆಗೆ ಬರ್ತದೆ. 1 ಕೋಟಿವರೆಗೆ ನಿಮ್ದು ಏನಾದರೂ ಪ್ಯಾಕೇಜ್ ಇದ್ರೆ ಈ ಒಂದು ಕಾಲೇಜನ್ನು ಪ್ರಿಫರ್ ಮಾಡಬಹುದಾಗಿರುತ್ತೆ. ಈ ಒಂದು ಕಾಲೇಜ್ನ ಕಟ್ ಆಫ್ ಅನ್ನು ನೋಡಬಹುದು. 2020ರಲ್ಲಿ 1,40,000ಕ್ಕೆ ನಿಂತರೆ 2021ಕ್ಕೆ 1,66,000 ನಿಂತಿದೆ. 2024ಕ್ಕೆ 1,22,000 ನಿಂತಿದೆ. ಈ ಒಂದು ಕಾಲೇಜ್ನ ಅಕಾಡೆಮಿಕ್ ಆಗಿರಬಹುದು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಮೈಸೂರಿನಲ್ಲಿ ಇರೋದ್ರಿಂದ, ಬೆಂಗಳೂರಿಗೆ ನಿಯರ್ ಆಗಿರೋದ್ರಿಂದ ಈ ಒಂದು ಕಾಲೇಜ್ನ ಕಟ್ ಆಫ್ ಕೂಡ ಸ್ವಲ್ಪ ಹೈ ಇದೆ. ಮುಂದಿನ ಕಾಲೇಜು KS ಹೆಗಡೆ ಮಂಗಳೂರು. ಈ ಒಂದು ಕಾಲೇಜ್ನಲ್ಲಿ 17,50,000ವರೆಗೆ ಫೀಸ್ ಸ್ಟ್ರಕ್ಚರ್ ಇದೆ. ಇದನ್ನು ಕೂಡ 4.5 ವರ್ಷಗಳ ಕಾಲ ತುಂಬಬೇಕಾಗ್ತದೆ. ಮತ್ತೆ ಕೋರ್ಸ್ ಫೀಸ್ ಟೋಟಲ್ ಆಗಿ 78,000 80,000ವರೆಗೆ ಬರ್ತದೆ. ಓವರ್ ಆಲ್ ಪ್ಯಾಕೇಜ್ ನ ನೋಡಬಹುದು 85,000ವರೆಗೆ ಟೋಟಲ್ ಆಗಿ ನೀವು ಈ ಒಂದು ಕಾಲೇಜ್ನಲ್ಲಿ ತುಂಬಬಹುದಾಗಿರುತ್ತೆ. ಈ ಒಂದು ಕಾಲೇಜ್ ಮಂಗಳೂರಿನಲ್ಲಿರೋದ್ರಿಂದ ಈ ಒಂದು ಕಾಲೇಜ್ನ ಕಟ್ ಆಫ್ 2 ಲಕ್ಷದವರೆಗೆ ಒಂದು ಸಿಗುತ್ತೆ. ಈ ಒಂದು ಕಾಲೇಜ್ನ ಕಟ್ ಆಫ್, ಈ ಒಂದು ಕಾಲೇಜ್ನ ಕಟ್ ಆಫ್ ಕೂಡ ಸ್ವಲ್ಪ ಹೈ ನಿಂತಿದೆ. ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು 2023ರಲ್ಲಿ ಮಾತ್ರ 2 ಲಕ್ಷಕ್ಕೆ ಒಂದು ರ್ಯಾಂಕ್ ನ ಕ್ರಾಸ್ ಮಾಡಿತ್ತು. ಉಳಿದ ಎಲ್ಲ ವರ್ಷಗಳಲ್ಲಿ ಈ ಒಂದು ರ್ಯಾಂಕ್ ಆಲ್ಮೋಸ್ಟ್ ಈಕ್ವಲ್ ಆಗಿದೆ. ಡಿಮ್ಯಾಂಡೆಡ್ ಡೀಮ್ಡ್ ಕಾಲೇಜ್ ಅಂತ ಒಂದು ಏನಾದರೂ ಇದ್ರೆ ಅದು ಕೇವಲ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಕರ್ನಾಟಕದಲ್ಲಿ. ಈ ಒಂದು ಕಾಲೇಜ್ನಲ್ಲಿ 17,80,000ವರೆಗೆ ಫೀಸ್ ಸ್ಟ್ರಕ್ಚರ್ ಇರ್ತದೆ ಪ್ರತಿ ವರ್ಷ. ಟೋಟಲ್ ಆಗಿ ನೀವು ಎಷ್ಟು ತುಂಬಬೇಕಂದ್ರೆ 71,20,000ವರೆಗೆ ತುಂಬಬೇಕಾಗ್ತದೆ. ಮತ್ತೆ ಇಯರ್ಲಿ ಪ್ಯಾಕೇಜ್ ಎಷ್ಟಿರ್ತದೆ ಅಂದ್ರೆ 1,25,000 ಇರ್ತದೆ. ಮತ್ತೆ ಫುಲ್ ಪ್ಯಾಕೇಜ್ 76,22,000ವರೆಗೆ ಫೀಸ್ ಸ್ಟ್ರಕ್ಚರ್ ಅನ್ನ ನೀವು ತುಂಬಬೇಕಾಗ್ತದೆ. ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. 2 ಕಾಲೇಜ್ಗಳಿದಾವೆ ಕರ್ನಾಟಕದಲ್ಲಿ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರು. 2 ಕಾಲೇಜ್ಗಳಿದಾವೆ, ಮಂಗಳೂರು ಕಾಲೇಜ್ ಮತ್ತೆ ಮಣಿಪಾಲ್ ಕಾಲೇಜ್. ಮಣಿಪಾಲ್ ಕಾಲೇಜ್ ಇದೆಯಲ್ಲ, ಇಲ್ಲಿ ಇರುವಂತಹ 250 ಸೀಟ್ಗಳನ್ನ ಕೂಡ ಆಲ್ ಇಂಡಿಯಾ ಕೋಟಾದಲ್ಲಿಯೇ ತೆಗೆದುಕೊಳ್ಬೇಕಾಗ್ತದೆ. ಆದರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರಿನಲ್ಲಿ ಏನಿದೆ, ಈ ಒಂದು ಕಾಲೇಜ್ನಲ್ಲಿ ಕರ್ನಾಟಕದಲ್ಲಿ ಗೌರ್ಮೆಂಟ್ ಸೀಟ್ಗಳಿದಾವೆ, ಪ್ರೈವೇಟ್ ಸೀಟ್ಗಳಿದಾವೆ, ಮತ್ತೆ NRI ಸೀಟ್ಗಳು, ಮ್ಯಾನೇಜ್ಮೆಂಟ್ ಸೀಟ್ಗಳು ಈ ರೀತಿ ಡಿವೈಡ್ ಆಗ್ತದೆ. ಆದರೆ 2 ಕಾಲೇಜ್ಗಳನ್ನ ಮ್ಯಾನೇಜ್ ಮಾಡ್ತಾ ಇರುವಂತಹ ಯೂನಿವರ್ಸಿಟಿ ಹೆಸರು ಕಸ್ತೂರ್ಬಾ ಯೂನಿವರ್ಸಿಟಿ ಆಗಿದೆ. KMC ಮಣಿಪಾಲ್ ಕಾಲೇಜ್ನ ಕಟ್ ಆಫ್ ಅಂತ ನೀವು ನೋಡಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಈ ಒಂದು ಕಾಲೇಜ್ ಬಹಳಷ್ಟು ಡಿಮ್ಯಾಂಡ್ ಇರುವಂಥ ಕಾಲೇಜ್. ಬಹಳಷ್ಟು ಡಿಮ್ಯಾಂಡ್ ಅಂದ್ರೆ ಎಷ್ಟಂದ್ರೆ ನೋಡ್ಬೋದು, ಇಲ್ಲಿ ಗಮನಿಸಬಹುದು 34,000 40,000 ಇಷ್ಟೊಂದು ಕಡಿಮೆ ಕಟ್ ಆಫ್ ನಮ್ಮ ಕರ್ನಾಟಕದಲ್ಲಿರುವಂತಹ ಗೋರ್ಮೆಂಟ್ ಕಾಲೇಜ್ಗೆ ನಿಲ್ಲೋದಿಲ್ಲ. ಥಿಂಕ್ ಮಾಡಿ, ಕರ್ನಾಟಕದಲ್ಲಿ ಒಂದು ಪ್ರೈವೇಟ್ ಕಾಲೇಜ್ ಇಷ್ಟೊಂದು ಡಿಮ್ಯಾಂಡ್ ಇದೆ ಅಂದ್ರೆ ಅಲ್ಲಿರುವಂತಹ ಒಂದು ಪೇಷಂಟ್ ಫ್ಲೋ, ಇನ್ಫ್ರಾಸ್ಟ್ರಕ್ಚರ್ ಡಿಮ್ಯಾಂಡ್ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗ್ತದೆ. ನಾನು ಅವಾಗಲೇ ಹೇಳಿದಂತೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರಿನಲ್ಲಿ ಇದು ಒಂದು ಸಪರೇಟ್ ಕಾಲೇಜ್, ಮತ್ತೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲಲ್ಲಿರುವಂತಹ ಒಂದು ಸಪರೇಟ್ ಕಾಲೇಜ್. ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ಏನಿದೆ, ಈ ಒಂದು ಕಾಲೇಜ್ನ ಕೆಲವೊಂದು ಸೀಟ್ಗಳನ್ನ ಕರ್ನಾಟಕದ ಅಥರೈಸ್ ಆಗಿರುವಂತಹ ಗೌರ್ಮೆಂಟ್ ಸೀಟ್ಗಳಿಗೆ ಈ ಒಂದು ಕಾಲೇಜ್ನಲ್ಲಿ ತೆಗೆದುಕೊಳ್ಳುತ್ತಾರೆ. ಈ ಒಂದು ಕಾಲೇಜ್ನ ಫೀಸ್ ಸ್ಟ್ರಕ್ಚರ್ ಗೌರ್ಮೆಂಟ್ ಇದು ಪ್ರೈವೇಟ್ ಸೀಟಲ್ಲಿ ನೋಡಬಹುದು 17 ಲಕ್ಷದವರೆಗೆ ಫೀಸ್ ಸ್ಟ್ರಕ್ಚರ್ ಇರ್ತದೆ. ಕೋರ್ಸ್ ಫೀಸ್ ಟೋಟಲ್ ಆಗಿ 71 ಲಕ್ಷದವರೆಗೆ, ಮತ್ತೆ ಫುಲ್ ಪ್ಯಾಕೇಜ್ 76 ಲಕ್ಷದವರೆಗೆ ಆಗಬಹುದಾಗಿರುತ್ತೆ. ಈ ಒಂದು ಕಾಲೇಜ್ನಲ್ಲಿ ನೀವು ಕಟ್ ಆಫ್ ಅನ್ನು ನೋಡಬಹುದು. ಈ ಒಂದು ಕಾಲೇಜ್ನಲ್ಲಿ ಸ್ವಲ್ಪ ಡಿಮ್ಯಾಂಡೆಡ್ ಕಾಲೇಜ್ ಆಗಿರೋದ್ರಿಂದ ಈ ಒಂದು ಕಾಲೇಜ್ನಲ್ಲಿಯೂ ಕೂಡ 1 ಲಕ್ಷದ ಒಳಗಡೆಯೇ ಕಟ್ ಆಫ್ ನಿಂತಿದೆ. ಮುಂದಿನ ಕಾಲೇಜ್ ಯನಪೋವ ಮಂಗಳೂರು. ಇದು ಮುಸ್ಲಿಂ ಮೈನಾರಿಟಿ ಕಾಲೇಜ್ ಆಗಿದೆ. ಈ ಒಂದು ಕಾಲೇಜ್ನಲ್ಲಿ ನೀವು ಟೋಟಲ್ ಆಗಿ ಎಷ್ಟು ತುಂಬಬೇಕಂದ್ರೆ ಪ್ರತಿ ವರ್ಷ 22 ಲಕ್ಷದವರೆಗೆ ತುಂಬಬೇಕಾಗ್ತದೆ. ಕೋರ್ಸ್ ಫೀಸ್ 1 crore ಆಗಿರುತ್ತೆ. ಮತ್ತೆ ಇಯರ್ಲಿ ಒಂದು ಹಾಸ್ಟೆಲ್ ಫೀಸ್ 1,60,000ವರೆಗೆ ಆಗಿರುತ್ತೆ. ಫುಲ್ ಪ್ಯಾಕೇಜ್ 1,7,20,000ವರೆಗೆ ಫುಲ್ ಪ್ಯಾಕೇಜ್ ಅನ್ನ ನೀವು ತುಂಬಬೇಕಾಗ್ತದೆ. ಈ ಒಂದು ಕಾಲೇಜ್ನಲ್ಲಿ ಅಲ್ಪಸಂಖ್ಯಾತರಿಗೆ ಮತ್ತೆ ಒಂದು ಹೈ ಫೀಸ್ ಸ್ಟ್ರಕ್ಚರ್ ಇರೋದ್ರಿಂದ ಈ ಒಂದು ಕಾಲೇಜ್ನ ಕಟ್ ಆಫ್ ಬಹಳಷ್ಟು ಲೋ ನಿಂತಿದೆ. ಅಂದ್ರೆ ಮುಖ್ಯವಾಗಿ ಗಮನಿಸಬಹುದು 4 ಲಕ್ಷದವರೆಗೆ ಒಂದು ವರ್ಷ ಈ ಒಂದು ಕಾಲೇಜ್ನಲ್ಲಿ ಕಟ್ ಆಫ್ ನಿಂತಿತ್ತು. ಮತ್ತೆ ಮುಸ್ಲಿಂ ಮೈನಾರಿಟಿ ರಿಸರ್ವೇಷನ್ ಅಲ್ಲಿ ನೀವು ನೋಡಬಹುದು 6 ಲಕ್ಷದವರೆಗೆ ಒಂದು ಕಟ್ ಆಫ್ ನಿಂತಿದೆ. ಈ ಒಂದು ಕಾಲೇಜ್ನಲ್ಲಿ 6 ಲಕ್ಷ ಅಂದ್ರೆ ಆ ಒಂದು ಮಾರ್ಕ್ಸ್ ನೋಡಬಹುದು 219ವರೆಗೆ ಸ್ಕೋರ್ ನಿಂತಿತ್ತು. ಮುಂದಿನ ಯೂನಿವರ್ಸಿಟಿ KLE ಯೂನಿವರ್ಸಿಟಿ ಅಂಡರಲ್ಲಿ ಬರುವಂತಹ JMMM ಮೆಡಿಕಲ್ ಕಾಲೇಜ್ ಹುಬ್ಬಳ್ಳಿ. ಈ ಒಂದು ಕಾಲೇಜ್ನ ಫೀಸ್ ಸ್ಟ್ರಕ್ಚರ್ ಕೂಡ ನೋಡಬಹುದು 16 ಲಕ್ಷದವರೆಗೆ ಇದೆ. ಬೇರೆ ಒಂದು ಯೂನಿವರ್ಸಿಟಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಕಾಲೇಜ್ನ ಫೀಸ್ ಸ್ಟ್ರಕ್ಚರ್ ಕಮ್ಮಿ ಇದೆ ಸ್ವಲ್ಪ. ಮತ್ತೆ ಈ ಒಂದು ಕಾಲೇಜ್ನ ಹಾಸ್ಟೆಲ್ ಫೀಸ್ ಎಲ್ಲ ಕೂಡಿಸಿದ್ರೆ ಟೋಟಲ್ ಆಗಿ ನೀವು ತುಂಬಬೇಕಾಗಿರೋದು 80,68,500ವರೆಗೆ ನೀವು ಫೀಸ್ ಅನ್ನ ತುಂಬಬೇಕಾಗ್ತದೆ. ಈ ಒಂದು ಕಾಲೇಜ್ 2021ರಲ್ಲಿ ಇನಾಗ್ರೇಷನ್ ಆಗಿತ್ತು. ಮತ್ತೆ ಈ ಒಂದು ಕಾಲೇಜ್ನ ಕಟ್ ಆಫ್ ಕೂಡ ಗಮನಿಸಬಹುದು 2 ಲಕ್ಷದವರೆಗೆ 2,49,000ವರೆಗೆ ಕಟ್ ಆಫ್ ನಿಂತಿದೆ. ಯಾಕೆ ಇಷ್ಟೊಂದು ಹೈ ನಿಂತಿದೆ ಅಂದ್ರೆ ಈ ಒಂದು ಕಾಲೇಜ್ನ ಫೀಸ್ ಸ್ಟ್ರಕ್ಚರ್ ಕೂಡ ಮ್ಯಾಟರ್ ಆಗುತ್ತೆ. ಈ ಒಂದು ಕಾಲೇಜ್ನ ಫೀಸ್ ಸ್ಟ್ರಕ್ಚರ್ ಸ್ವಲ್ಪ ಕಮ್ಮಿ ಇದೆ ಬೇರೆ ಕಾಲೇಜ್ಗಳಿಗೆ ಕಂಪೇರ್ ಮಾಡಿದರೆ. ಮುಂದಿನ ಕಾಲೇಜು ರಾಜರಾಜೇಶ್ವರಿ ಕಾಲೇಜ್ ಬೆಂಗಳೂರು. ಈ ಒಂದು ಕಾಲೇಜ್ನಲ್ಲಿ 23 ಲಕ್ಷ ಪ್ರತಿ ವರ್ಷ ನೀವು ತುಂಬಬೇಕಾಗುತ್ತೆ.
ಟೋಟಲ್ ಆಗಿ 1,11,37,500 ಒಂದು ಫುಲ್ ಪ್ಯಾಕೇಜ್ ಇರ್ತದೆ. ಫೀಸ್ ಸ್ಟ್ರಕ್ಚರ್ ಹೆವಿ ಇರೋದ್ರಿಂದ ಈ ಒಂದು ಕಾಲೇಜ್ನಲ್ಲಿ ಕಟ್ ಆಫ್ ಕೂಡ ಸ್ವಲ್ಪ ಹೆವಿ ಆಗಿರ್ತದೆ. ಅಂದರೆ ನೀವು ಏನಾದರೂ 250 ಒಂದು ರೇಂಜಲ್ಲಿ ಇದ್ರೂ ಕೂಡ ಈ ಒಂದು ಕಾಲೇಜ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಆದ್ರಿಂದಲೇ ತಮಿಳಿನಲ್ಲಿ ಹಾಕಿರೋದು 250ರಿಂದ ಒಂದು ರೇಂಜಲ್ಲಿ ಇದ್ದರೆ ಈ ಒಂದು ಕಾಲೇಜ್ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಮುಂದಿನ ಕಾಲೇಜ್ ದೇವರಾಜ್ ಕಾಲೇಜ್. ಇದು ಒಂದು ಕಾಲೇಜ್ ಕೋಲಾರದಲ್ಲಿದೆ. ಈ ಕಾಲೇಜ್ನಲ್ಲಿ 17 ಲಕ್ಷದವರೆಗೆ ಫೀಸ್ ಸ್ಟ್ರಕ್ಚರ್ ಇದೆ. ಟೋಟಲ್ ಆಗಿ 83 ಲಕ್ಷದವರೆಗೆ ಟೋಟಲ್ ಪ್ಯಾಕೇಜನ್ನು ನೀವು ತುಂಬಬೇಕಾಗ್ತದೆ ಹಾಸ್ಟೆಲ್ ಫೀಸ್ ಸಮೇತ. 2 ಲಕ್ಷದಿಂದ 3 ಲಕ್ಷದ ರ್ಯಾಂಕ್ವರೆಗೆ ನಿಮ್ಗೆ ಏನಾದರೂ ರ್ಯಾಂಕ್ ಬರ್ತಾ ಇದ್ರೆ ಈ ಒಂದು ಕಾಲೇಜ್ ನಿಮಗೆ ಪ್ರಿಫರ್ ಮಾಡ್ಬೋದಾಗಿರುತ್ತೆ. ಮುಂದಿನ ಕಾಲೇಜ್ ಶ್ರೀ ಸಿದ್ಧಾರ್ಥ ಕಾಲೇಜ್. ಈ ಒಂದು ಕಾಲೇಜ್ನಲ್ಲಿ 17 ಲಕ್ಷದವರೆಗೆ ಫೀಸ್ ಸ್ಟ್ರಕ್ಚರ್ ಇರುತ್ತದೆ. ಟೋಟಲ್ ಆಗಿ 90 ಲಕ್ಷದವರೆಗೆ ನಿಮ್ಮದು ಫೀಸ್ ಸ್ಟ್ರಕ್ಚರ್ ಟೋಟಲ್ ಆಗಿ ಓವರ್ ಆಗಿ ಪೇ ಮಾಡಬೇಕಾಗ್ತದೆ. ಈ ಒಂದು ಕಾಲೇಜ್ನ ಕಟ್ ಆಫ್ ಅನ್ನು ನೋಡಬಹುದು. 2023 ಹೊರತುಪಡಿಸಿದರೆ ಉಳಿದ ಎಲ್ಲ ವರ್ಷಗಳಲ್ಲಿ 4 ಲಕ್ಷದ ಒಳಗಡೆ ಈ ಒಂದು ರ್ಯಾಂಕ್ ನಿಂತಿದೆ. ಮುಂದಿನ ಕಾಲೇಜು ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರಲ್ಲಿ ಏನಿದೆ. ಈ ಒಂದು ಕಾಲೇಜ್ನಲ್ಲಿ 17 ಲಕ್ಷದವರೆಗೆ ಫೀಸ್ ಸ್ಟ್ರಕ್ಚರ್ ಇರ್ತದೆ. ಟೋಟಲ್ ಆಗಿ 90 ಲಕ್ಷದವರೆಗೆ ನೀವು ಈ ಒಂದು ಕಾಲೇಜಿಗೆ ಫೀಸನ್ನು ತುಂಬಬೇಕಾಗ್ತದೆ. ಈ ಒಂದು ಕಾಲೇಜ್ನಲ್ಲಿ ಕೂಡ ನೀವು 2 ಲಕ್ಷದಿಂದ ಹಿಡಿದು 4 ಲಕ್ಷದವರೆಗೆ ರೇಂಜಲ್ಲಿ ಏನಾದರೂ ರ್ಯಾಂಕ್ ಇದ್ದರೆ ಈ ಒಂದು ಕಾಲೇಜ್ ನಿಮಗೆ ಸಿಗುವಂಥ ಚಾನ್ಸಸ್ ಇರ್ತದೆ. ಮತ್ತು ತುಮಕೂರು ಬೆಂಗಳೂರಿಗೆ ನಿಯರ್ ಆಗಿರೋದ್ರಿಂದ ಸ್ವಲ್ಪ ಕಟ್ ಆಫ್ ಕೂಡ ಹೈ ಹೋಗುವಂಥ ಚಾನ್ಸಸ್ ಇರುತ್ತದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.